ಹಲೋ ಫ್ರೆಂಡ್ಸ್ ಈ ದಿನ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಇದೇನೆ ಸ್ಲ್ಯಾಂಟಿಂಗ್ ಆರ್ಚ್ನಲ್ಲಿ ನಾನು ಈ ಥರ ಒಂದು ಡಿಸೈನ್ನ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಹಾಗೂ ನೋಡೋದಕ್ಕೆ ಇದು ಓಲೆ ಡಿಸೈನ್ ಥರ ಕಾಣಿಸುತ್ತೆ, ಇಯರಿಂಗ್ಸ್ ಥರ. ಸೊ ಈ ಡಿಸೈನ್ನ ನಾನು ಸುಲಭವಾಗಿ ನಿಮಗೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ತುಂಬಾ ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಕುಚ್ಚು ಡಿಸೈನ್ನ ನಿಮಗೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲು ನಾನು ಅದಕ್ಕೆ 6 ಎಳೆ ದಾರವನ್ನು ನಾನು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ರೌಂಡ್ ಬೀಡ್ ಮತ್ತು ಒಳಗಡೆ ಒಂದು ರಿಂಗ್ ಬೀಡ್ ಮತ್ತು ರೌಂಡ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಮಾಲ್ ಬೀಡನ್ನು ಸಹ ತೊಗೊಳ್ಳೋಣ. ಸೊ ಈಗ ನಾನು ಸ್ಯಾಂಪಲ್ ಪೀಸ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಲಾಕ್ ಹಾಕಿದ ನಂತರ ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿದ ನಂತರ 4 ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಈಗಾಗಲೇ ನಾನು ಎಲ್ಲ ಡಿಸೈನೆಲ್ಲ ತೋರಿಸಿದ್ದೀನಿ, ಬೇಸ್ ಹೇಗೆ ಹಾಕೋದು, ಲಾಕ್ ಯಾವ ಥರ ಬ್ಯಾಕ್ ಸೈಡ್ಗೆ ಬರೋ ಥರ ಹಾಕೋದು ಅಂತ. ಸೊ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. 4 ಚೈನ್ನ ತೊಗೊಂಡು ಲಾಕ್ ಹಾಕಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ರಿಂಗ್ ಬೀಡು ಮತ್ತು ಒಳಗಡೆ ಒಂದು ರೌಂಡ್ ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದನ್ನು ಮಾಡಬೇಕಾದ್ರೆ ನಾವು ಅಟ್ ಎ ಟೈಮ್ ನಾವು ನೀಡಲ್ನ ಮೌತಿಂದ 6 ಎಳೆ ದಾರನೂ ಸಹ ಪಿಕ್ ಮಾಡಬೇಕು. ಒಂದು ದಾರನೂ ನಮಗೇನಾದರೂ ಸ್ಕಿಪ್ ಆದರೆ ಮೊದಲಿಂದ ನೀವು ರಿಮೂವ್ ಮಾಡಿ ನೀಡಲ್ನ ಮತ್ತೆ ಹಾಕಬೇಕಾಗುತ್ತೆ. ಸೊ ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು. ಈಗ ನಾವು ಅದನ್ನು ಲಾಕ್ ಮಾಡಿದ ನಂತರ ಬಟ್ಟೆಗೂ ಸಹ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಒಂದು ಸಿಂಗಲ್ ಲಾಕನ್ನು ಮಾಡಿದ ನಂತರ ನಾವು ಮತ್ತೆ ಹಾಗೆಯೇ ಡಿಸೈನ್ನ ಅಂದರೆ ಬೇಸನ್ನು ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೊ ಇದನ್ನು ನಾನು ಈಗ ರಿಂಗ್ ಬೀಡನ್ನು ಲಾಕ್ ಮಾಡಿದ ನಂತರ ಬ್ಯಾಕ್ ಸೈಡ್ಗೆ ಬಟ್ಟೆನ ಟರ್ನ್ ಮಾಡ್ಕೊಂಡಿದ ನಂತರ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ನಾವು 4 ಚೈನ್ ಹಾಕಿದ ಮೇಲೆ ಲಾಕ್ ಮಾಡಿದ್ವಲ್ಲ, ಆ ಲಾಕ್ನ ಮೇಲೆ ಒಂದು ಡಬಲ್ ಕ್ರೋಶವನ್ನು ತೊಗೋಬೇಕು. ಸೊ ಡಬಲ್ ಕ್ರೋಶ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಎರಡರಲ್ಲಿ ಒಂದು ಅಂತ ನೀಡಲ್ನ ಮೂಲಕ ಥ್ರೆಡನ್ನು ಲಾಕ್ ಮಾಡ್ಕೋಬೇಕು. 2 ಟೈಮ್ ಲಾಕ್ ಮಾಡಿದ್ರೆ ಡಬಲ್ ಕ್ರೋಶ ಆಗುತ್ತೆ. ಮತ್ತೆ ನಾವು ಅದನ್ನು ಮಾಡಿದ ನಂತರ ಫ್ರಂಟ್ ಫೇಸ್ಗೆ ಈ ಥರ ಬ್ಯಾಕ್ ಫೇಸ್ ಇರುತ್ತಲ್ಲ, ಸೊ ಅದನ್ನು ಮತ್ತೆ ನಾವು ಟರ್ನ್ ಮಾಡಿಕೊಂಡು ಫ್ರಂಟ್ ಫೇಸ್ಗೆ ತಿರುಗಿಸ್ಕೊಂಡಿದ ನಂತರ ನಾವು ಅಲ್ಲಿಂದಲೇ ನಾವು ರಿಂಗ್ ಬೀಡ್ನ ಒಳಗಡೆಯಿಂದ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು, ಅಂದರೆ ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಇನ್ಸರ್ಟ್ ಮಾಡಿ ಅದನ್ನು ನಾವು ಅಲ್ಲಿ ಲಾಕ್ ಮಾಡಿದ್ರೆ ಅದನ್ನು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ. ಸೊ ಈ ಥರ ಲಾಕನ್ನು ಮಾಡ್ಕೋಬೇಕು. ನಂತರ ನೀಡಲ್ ಮೌತಿಂದ ನಾನು 1 ಟೈಮ್ ದಾರವನ್ನು ತೊಗೊಂಡು ನಾನು ಅಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ನಾವು ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ. ಅಟ್ ಎ ಟೈಮ್ ನಾವು 3 ಒಳಗಡೆಯಿಂದ ನಾವು ಥ್ರೆಡನ್ನು ಲಾಕ್ ಮಾಡಿದ್ರೆ ಅದನ್ನು ಹಾಫ್ ಡಬಲ್ ಕ್ರೋಶ ಅಂತೀವಿ. ಸೊ ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2 ಸರಿ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿದ ನಂತರ ನೀಡಲ ಮೇಲೆ ನಾವು ದಾರವನ್ನು ಸುತ್ತಕೊಂಡು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ನಮಗಿಲ್ಲಿ ಹಾಫ್ ರಿಂಗ್ ಎಷ್ಟು ಕವರ್ ಆಗುತ್ತೆ ಅಷ್ಟುವರೆಗೂ ಅಂದರೆ ಮೇಲ್ಭಾಗದ ಹಾಫ್ ರಿಂಗ್ ನಮಗೆ ಎಷ್ಟು ಕವರ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 1 ಟೈಮ್ ಸಿಂಗಲ್ ಕ್ರೋಶ, 2 ಟೈಮ್ ಹಾಫ್ ಡಬಲ್ ಕ್ರೋಶ, ನಂತರ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ಸೊ ಇಲ್ಲಿ ಕೌಂಟ್ ಇರೋದಿಲ್ಲ. 5ರಿಂದ 6 ಡಬಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ, ನಂತರ ಒಂದು ಡಬಲ್ ಕ್ರೋಶ. ಈ ಥರ ಕಂಪ್ಲೀಟಾಗಿ 5ರಿಂದ 5 + 2 + 1 ಟೋಟಲ್ 8ರಿಂದ 9 ನಮಗಿಲ್ಲಿ ಕ್ರೋಶಗಳು ಕಂಪ್ಲೀಟಾಗಿ ಡಿಸೈನು ರೆಡಿ ಆಗುತ್ತೆ ಹಾಕ್ಕೊಂಡಿದ ನಂತರ. ಸೊ ನಾವಿಲ್ಲಿ ಈಗ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಹಾಫ್ ಡಬಲ್ ಕ್ರೋಶ ನಮಗಿಲ್ಲಿ ಹಾಫ್ ರಿಂಗ್ ಎಷ್ಟೋವರೆಗೂ ಕಂಪ್ಲೀಟ್ ಆಗುತ್ತೆ ಅಂದರೆ ನಾವು ಥ್ರೆಡ್ಡಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಥ್ರೆಡ್ ಎಲ್ಲಿವರೆಗೂ ಇರುತ್ತೆ ಆ ಥ್ರೆಡ್ನವರೆಗೂ ನಾವಲ್ಲಿ ರೆಡಿ ಮಾಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆ ನಿಮಗಲ್ಲಿ, ನಾವು ಬೀಡನ್ನ ಲಾಕ್ ಮಾಡಬೇಕಾದ್ರೆ ಇನ್ಸರ್ಟ್ ಮಾಡಿರ್ತೀವಲ್ಲ ಬೀಡ್ನ ಮೂಲಕ, ಆ ಥ್ರೆಡ್ವರೆಗೂ ನಾವಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನೋಡಿ ರೆಡಿಯಾಗಿದೆ, ಮಾಡಿರೋದು ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ ನಂತರ ಅದನ್ನು ಎಲ್ಲಿಗೆ ಬರುತ್ತೆ ನೀಡಲ್ನ ಈಗ ಕೆಳಭಾಗ ಮಾಡಿ ಅದರ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ನಿಧಾನವಾಗಿ ನೀಡಲ್ ಮೌತ್ನ ಮೇಲಕ್ಕೆ ತೊಗೊಂಡು ಬಟ್ಟೆಗೆ ಆ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ನೀವು ಟೈಟಾಗಿ ಎಳಿಬೇಡಿ, ಎಳೆದ್ರೆ ನಿಮಗೆ ಅಲ್ಲಿ ಬಟ್ಟೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅಲ್ಲಿ ಟೈಟಾಗಿ ಮಾಡ್ಕೋಬಾರ್ದು, ಅದ್ರ ಲೆವೆಲ್ಗೆ ನಾವು ಲಾಕ್ ಮಾಡಿ ಮತ್ತೆ ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿ ಒಂದು ಚೈನನ್ನು ಹಾಕ್ಕೋಬೇಕು. ಒಂದು ಚೈನ್ ಹಾಕಿದ ನಂತರ ನಮಗಲ್ಲಿ ಡಬಲ್ ಕ್ರೋಶ ಮಾಡಿದಾಗ ಒಂದೊಂದು ಹೋಲ್ ಕ್ರಿಯೇಟ್ ಆಗಿರುತ್ತೆ. ಆ ಹೋಲ್ನಲ್ಲಿ ಅಂದರೆ ಚೈನ್ನ ಹೋಲ್ ಕ್ರಿಯೇಟ್ ಆಗಿರುತ್ತೆ. ಅದರ ಮೇಲ್ಭಾಗದಲ್ಲಿ ಒಂದೊಂದೇ ನಾವು
ಲಾಕನ್ನು ಮಾಡ್ಕೊತಾ ಹೋಗಬೇಕು, ಸಿಂಗಲ್ ಕ್ರೋಶವನ್ನು ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನೀಡಲ್ ಮೌತ್ನ ಒಳಗಡೆಯಿಂದ ಪಾಸ್ ಮಾಡಿ ಥ್ರೆಡ್ಡನ್ನು ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊತಾ ಹೋಗಬೇಕು. ಅಂದರೆ ಒಂದು ಸಿಂಗಲ್ ಕ್ರೋಶವನ್ನು ಕಂಪ್ಲೀಟ್ ಡಿಸೈನ್ಗೆ ನಾವು ಮಾಡ್ತಾ ಹೋಗಬೇಕು. ಸೊ ಇದು ಡಿಸೈನ್ ತುಂಬಾ ಈಸಿ. ನಾವು ಒಂದೇ ಸ್ಟೆಪ್ನಲ್ಲಿ ಡಿಸೈನ್ ಕಂಪ್ಲೀಟಾಗಿ ಹೋಗುತ್ತೆ. ನಾವು 2ನೇ ಸ್ಟೆಪ್ 3ನೇ ಸ್ಟೆಪ್ ಈ ಥರ ತೊಗೊಳೋ ನೆಸೆಸಿಟಿ ಇರೋದಿಲ್ಲ. ಸ್ವಲ್ಪ ಡಿಸೈನು ಅಷ್ಟೇ ಫಾಸ್ಟಾಗಿ ಆಗುತ್ತೆ, ನಿಮಗೂ ಸಹ ಇಷ್ಟ ಆಗುತ್ತೆ. ನನ್ನ ಕಸ್ಟಮರ್ಸ್ ಈ ಡಿಸೈನ್ ಇಷ್ಟಪಟ್ಟು ಹಾಕಿಸ್ಕೊತಾರೆ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಇದು ಸ್ಯಾರಿಗೆ ಹಾಕಿದ್ಮೇಲೆ. ಸೊ ಈ ರೀತಿ ಹಾಕಿದ ನಂತರ ನಾವು ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಮಾಡ್ಕೋಬೇಕು. ದಾರವನ್ನು ಮೇಲ್ಭಾಗ ಮಾಡಿದ ನಂತರ ನಾವು ಈಗ ಸ್ಮಾಲ್ ಬೀಡನ್ನು ಹಾಕ್ಕೊತ ಹೋಗಬೇಕು. ಬೀಡನ್ನು ಒಂದು ಇನ್ಸರ್ಟ್ ಮಾಡಿ, ಸೊ ನೋಡ್ತಿದ್ದೀರಲ್ಲ, ಇನ್ಸರ್ಟ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತಲ್ಲ, ಚೈನ್ ಹೋಲು, ಅದರ ಒಳಗಡೆಯಿಂದ ನಾವು ಥ್ರೆಡ್ನ ಪಿಕ್ ಮಾಡಿ ಲಾಕ್ ಮಾಡ್ಕೋಬೇಕು. ಬೀಡನ್ನ ತೊಗೋಬೇಕು, ಬಟ್ ಬೀಡನ್ನ ಇನ್ಸರ್ಟ್ ಮಾಡಿದ ನಂತರ ಡೈರೆಕ್ಟ್ ಲಾಕ್ ಮಾಡಬಾರ್ದು. ಪಕ್ಕದಲ್ಲಿರೋ ಅಂತ ನೋಡಿ ತೋರಿಸ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ತೊಗೊಂಡಿದ ನಂತರ ಪಕ್ಕದಲ್ಲಿರೋ ಅಂಥ ಚೈನ್ ಹೋಲ್ಗೆ ಹೋಗಿ ನೀಡಲ್ನ ತೋರಿಸಿ ನಾವು ಅಲ್ಲಿಂದ ಥ್ರೆಡ್ನ ಪಿಕ್ ಮಾಡಿ ಅಲ್ಲಿ ನಾವು ಒಂದು ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ಈ ಡಿಸೈನ್ಗೆ ನಾವು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಒಂದು ಸಿಂಗಲ್ ಬೀಡು, ಒಂದು ಲಾಕು, ಒಂದು ಸಿಂಗಲ್ ಬೀಡು, ಒಂದು ಲಾಕು, ಪಕ್ಕದ ಚೈನ್ನಲ್ಲಿ ಒಂದು ಲಾಕು, ಈ ಥರ ಮಾಡ್ತಾ ಹೋಗಬೇಕು. ಸೊ ಇದು ಡಿಸೈನು ರೆಡಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ, ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಂಡಿಂಗ್ನಲ್ಲಿ ಇಲ್ಲಿ ಮಾಡ್ತಾಯಿದ್ದೀನಿ, ಥ್ರೆಡ್ಡನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ನಂತರ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ ಡಿಸೈನು, ಈ ರೀತಿ ಕಾಣಿಸುತ್ತೆ. ಇದನ್ನು ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು. ಸೊ ನಾನಿಲ್ಲಿ ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ನಂತರ ನಾನು ಒಂದು ಡಿಸೈನ್ ಆದಮೇಲೆ ಒಂದು ಕುಚ್ಚನ್ನು ಹಾಕೋ ಥರ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಒಂದು ಡಿಸೈನ್ ಹಾಕಿದ ನಂತರ ಎಗೇನ್ ಮತ್ತೆ ನಾನಿಲ್ಲಿ 4 ಚೈನನ್ನು ಹಾಕ್ಕೊತೀನಿ. ನೋಡಿ ಡಿಸೈನ್ ರೆಡಿ ಆಗಿದೆ. ಈಗ ಮತ್ತೆ ನಾನು 4 ಚೈನನ್ನು ಹಾಕ್ಕೊತೀನಿ. 4 ಚೈನ್ ಬಂದ್ಬಿಟ್ಟು ನಾನು ಅಲ್ಲಿ ಕುಚ್ಚಾಕೋದಕ್ಕೋಸ್ಕರ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡೆ. 4 ಚೈನ್ ಹಾಕಿ ಅದನ್ನು ಒಂದು ಸಿಂಗಲ್ ಲಾಕನ್ನು ಮಾಡ್ತಾಯಿದ್ದೀನಿ. ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ ರಿಂಗ್ ಬೀಡು ಮತ್ತು ರೌಂಡ್ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೀವು ಇದನ್ನು ಮಾಡಬೇಕಾದ್ರೆ ತುಂಬ ಟೈಟಾಗಿ ಎಳೆಯೋದು ಆ ಥರ ಮಾಡಬೇಡಿ. ಆ ಥರ ಮಾಡಿದ್ರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ರಿಂಗ್ ನೋಡೋದಕ್ಕೆ ಟೈಟ್ ಅನಿಸುತ್ತೆ, ಗಟ್ಟಿ ಅನಿಸ್ಬೋದು, ಬಟ್ ಅದನ್ನು ಸಹ ಸಾಫ್ಟಾಗಿರುತ್ತೆ. ಸೊ ಅದರದ್ದೇ ಸ್ಟ್ರೆಂತ್ ಇರುತ್ತೆ. ಸೊ ನೀವು ಅದನ್ನು ತುಂಬ ಟೈಟಾಗಿ ಎಳೆಯೋದಕ್ಕೆ ಹೋಗ್ಬಿಡಿ. ಮಧ್ಯೆ ಡಿಸೈನ್ನಲ್ಲಿ ಏನಾರು ಈ ಥರ ಸ್ಯಾರಿನಲ್ಲಿ ಹಾಕ್ಬೇಕಾದ್ರೆ ಬ್ರೇಕ್ ಆದರೆ ಅದು ನಿಮಗೆ ಡಿಸೈನ್ ಪ್ರಾಬ್ಲಮ್ ಆಗುತ್ತೆ, ಕಂಟಿನ್ಯೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಿಂಗ್ ಬೀಡನ್ನು ಹಾಕಿ ಅದ್ರ ಮೇಲೆ ನಾವು ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸಾಫ್ಟಾಗಿ ಡಿಸೈನ್ನ ಹ್ಯಾಂಡ್ಲು ಮಾಡಬೇಕು, ಅಂದರೆ ರಿಂಗನ್ನು ಹ್ಯಾಂಡ್ಲು ಮಾಡಬೇಕು. ಸೊ ರಿಂಗ್ ಬೀಡನ್ನು ಹಾಕಿದ ನಂತರ ಅದಕ್ಕೆ ಒಂದು ಲಾಕನ್ನು ಮಾಡಿ ಬಟ್ಟೆಗೂ ಸಹ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ನಂತರ ಅದನ್ನು ಬ್ಯಾಕ್ ಸೈಡ್ಗೆ ನಾವು ಟರ್ನ್ ಮಾಡ್ಕೋಬೇಕು. ನೋಡಿ ಟರ್ನ್ ಮಾಡಿಕೊಂಡು ಅಲ್ಲಿ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ನಾವಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ನ ಮೇಲೆ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊತೀನಿ. ನೋಡಿ ಡಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಎರಡರಲ್ಲಿ ಒಂದು ಅಂತ ಲಾಕನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶವನ್ನು ಮಾಡಿದ ನಂತರ ಮತ್ತೆ ನಾವು ಬಟ್ಟೆಯನ್ನು ಬ್ಯಾಕಿಂದ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು, ಫ್ರಂಟ್ ಫೇಸ್ಗೆ. ಮತ್ತೆ ನಾನು ಅದೇ ಮೊದಲಿಂದ ಹೇಗೆ ನಾನು ಡಿಸೈನ್ ಮೊದಲೇ ಹೇಗೆ ಹೇಳ್ಕೊಟ್ಟೆ ಅದೇ ರೀತಿ ಈ ರಿಂಗಿಗೂ ಅಷ್ಟೇ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು, 2 ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, 2 ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಹಾಕಿದ ನಂತರ 2 ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೋಬೇಕು. ನಂತರ ನಾವು ಡಿಸೈನ್ ಫುಲ್ ಅಂದರೆ ಹಾಫ್ ರಿಂಗ್ ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶದಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ನಮಗಿಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗಿಲ್ಲಿ ಆ ಥ್ರೆಡ್ಡು ಲಾಕ್ ಆಗಿರುತ್ತಲ್ಲ, ಬೀಡ್ಗೆ ನಾವು ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಆ ಥ್ರೆಡ್ ಎಲ್ಲಿವರೆಗೂ ಬರುತ್ತೆ ಆ ಥ್ರೆಡ್ಡು ಭಾಗದವರೆಗೂ ನಾವಲ್ಲಿ ಲಾಕನ್ನು ಮಾಡ್ಕೋಬೇಕು. ಸೊ ಅಲ್ಲಿವರೆಗೂ ಡಬಲ್ ಕ್ರೋಶವನ್ನು ಮಾಡ್ಕೊತ ಹೋಗಬೇಕು. ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ರೆಡಿ ಇದೆ. ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಅದ್ರ ಲೆವೆಲ್ಗೆ ಲಾಕನ್ನು ಬಟ್ಟೆಗೆ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನಾವು ಟರ್ನ್ ಮಾಡಿದ ನಂತರ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ನಾವು ಆ ಹೋಲ್ಗೆ ನಾವು ಸಿಂಗಲ್ ಕ್ರೋಶವನ್ನು ಕಂಪ್ಲೀಟಾಗಿ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ಸಿಂಗಲ್ ಕ್ರೋಶನಲ್ಲಿ ನಾವು ಒಂದೊಂದು ಹೋಲ್ನ ಮೂಲಕ ನಾವು ಒಂದೊಂದು ಸಿಂಗಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಡಿಸೈನ್ಗೆ ಬ್ಯಾಕ್ ಸೈಡ್ನಲ್ಲಿ ಟರ್ನ್ ಮಾಡಿ ಸಿಂಗಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದು. ಮಾಡಿದ ನಂತರ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸಿದ್ದೀನಿ ಸ್ಟಾರ್ಟಿಂಗ್ನಲ್ಲಿ.
ಸೊ ಈಗ ನಾವು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಒಂದೊಂದು ಬೀಡು ಮತ್ತು ಒಂದೊಂದು ಸಿಂಗಲ್ ಲಾಕನ್ನು ಅಂದರೆ ಸಿಂಗಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಬೀಡ್ ಇನ್ಸರ್ಟ್ ಮಾಡಬೇಕು. ಪಕ್ಕದಲ್ಲಿರುವಂಥ ಚೈನ್ನ ಹೋಲ್ಗೆ ನಾವು ಸಿಂಗಲ್ ಕ್ರೋಶವನ್ನು ಅಂದರೆ ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಒಂದು ಬೀಡ ಇನ್ಸರ್ಟ್ ಮಾಡ್ಕೋಬೇಕು, ಒಂದು ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಕಂಪ್ಲೀಟ್ ಡಿಸೈನ್ಗೆ ನಾವು ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಫ್ರೆಂಡ್ಸ್. ಈ ಡಿಸೈನ ನಿಮ್ಮ ಸ್ಯಾರಿಗೆ ಇಷ್ಟ ಆದರೆ ನಿಮ್ಮ ಸ್ಯಾರಿಗೆ ಮೊದಲು ಒಂದು ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡ್ತಾ ಇರಿ ಹೀಗೆ ಡಿಸೈನ್ನ ಹೇಗೆ ಹಾಕೋದು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ರೆಡಿಯಾಗಿದೆ. ಬೀಡನ್ನು ಹಾಕಿ ಸೇಮ್ ಮೊದಲೇ ಹೇಳಿರ್ತಾರೆ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಲಾಕನ್ನು ಮಾಡಿದ ನಂತರ ಮತ್ತೆ ಪಕ್ಕದಲ್ಲಿ ನಾನು ಒಂದು ಕುಚ್ಚನ್ನು ಹಾಕ್ಕೋಬೇಕಲ್ಲ, ಸೊ ಅದಕ್ಕೆ ನಾವು ಕಂಟಿನ್ಯೂ ಮಾಡ್ಕೋಬೇಕು. 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕನ್ನು ಮಾಡ್ಕೋಬೇಕು. ನೋಡಿ 4 ಚೈನ್ ಹಾಕಿದ ನಂತರ ಅದನ್ನು ಬಟ್ಟೆಗೆ ಅದ್ರ ಲೆವೆಲ್ಗೆ ನಾನು 4 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊತೀನಿ. 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕಿ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ ಮತ್ತೆ ನಾವು ದಾರವನ್ನು ಮೇಲ್ಭಾಗ ಮಾಡಿ ರಿಂಗ್ ಬೀಡನ್ನು ಮತ್ತೆ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ರಿಂಗ್ ಬೀಡನ್ನು ಹಾಕಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ಲಾಗಿ ಹಾಕಿ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ಡಿಸೈನ್ ಇಲ್ಲ ಅಂದರೆ ಕಂಪ್ಲೀಟಾಗಿ ಹಾಳಾಗಿ ಹೋಗ್ಬಿಡುತ್ತೆ. ಸೊ ರಿಂಗ್ ಬೀಡನ್ನು ಹಾಕಿ ಲಾಕ್ ಮಾಡಿದ ನಂತರ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳ್ಕೊಟ್ನಲ್ಲ ಅದೇ ರೀತಿ ಕಂಪ್ಲೀಟ್ ಡಿಸೈನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ರೆಡಿಯಾಗಿದೆ. ಇದನ್ನು ನೋಡಿ ಫ್ರಂಟ್ ಫೇಸ್ನಲ್ಲಿ ನಿಮಗೆ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆದಮೇಲೆ ಇದಕ್ಕೆ ಮಧ್ಯ 4 ಚೈನ್ನ ಒಳಗಡೆ ಕುಚ್ಚನ್ನು ಹಾಕ್ಕೋಬೇಕು. ಕುಚ್ಚು ಹಾಕಿದ ನಂತರ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಪಿಂಕ್ ಗ್ರೀನ್ನ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ನಿಮಗೆ ಒಳ್ಳೊಳ್ಳೆ ಡಿಸೈನು ಸಿಂಪಲ್ ಟು ಬ್ರೈಡಲ್ ಡಿಸೈನ್ ಮತ್ತು ಸ್ಲ್ಯಾಂಟಿಂಗಿಂದ ನಿಮಗೆ ಪ್ರತಿಯೊಂದು ಆರ್ಚಿಂದ ಹಿಡಿದು ಪ್ರತಿಯೊಂದು ಬಾರ್ಡರ್ ಡಿಸೈನ್ ಎಲ್ಲ ಥರದ್ದು ನಿಮಗೆ ಹೇಳ್ಕೊಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟನ್ನು ಮಾಡಿ. ಇನ್ನೂ ನನ್ನ ಚಾನಲ್ನ ನೋಡಿಲ್ಲ, ವೀಡಿಯೋನ ನೋಡಿ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆಯೇ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ನಾನು ಅಪ್ಲೋಡ್ ಮಾಡಿದ ನಂತರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದನ್ನು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿ. ವಿಡಿಯೋನ ನೋಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರನ್ನು ಮಾಡಿ. ಥ್ಯಾಂಕ್ ಯು.